ಲೇ ಅಮ್ಮಿ ಏನಾಗಿದ್ಯೋ? ಕೆಟ್ಟೋಗಿದೆ. ಅಯ್ಯೋ ನಿನ್ ಗ್ಯಾರೇಜ್ ಹಳೆ ಗಾಡಿಗಳು ರಿಪೇರಿಗೆ ಬಿಟ್ರೆ ಹೊಸ ಗಾಡಿಗಳು ಬರೋದೇ ಇಲ್ವಾ? ಲೋ, ಹೊಸ ಗಾಡಿ ತಂದ್ಬಿಡೋಕೆ ಅವ್ರೇ ನಿಂತರ ಗಾಮಾಟ್ಗಳ? ಹಂಗಲ್ಲ ಕುಮ್ಮಿ, ಈ ಗ್ಯಾರೇಜ್ಗೆ ಹೊಸ ಗಾಡಿಗಳು ಬಂದ್ರೆ ಹಂಗೆ ಊರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಒಂದೆರಡು ಫಿಗರ್ಗಳನ್ನ ಕುದುರ್ಸೋಣ ಅಂತ. ಹೆಂಗೆ ನೀನು ಈ ಪೇಪರ್ ಓದದ್ ಬಿಟ್ಟು ಚಂದಮಾವ ಓದದ್ಕ ಲೋ ಟೀಕೆ, ನಿಂಗ್ ತಿನ್ನೋಕು ತೊಳೆಕೋ ಕೈ ಉಳಿಯಕ್ಕಿಲ್ಲ, ಹುಷಾರು. ಯಾಕ? ಅವ್ರ ಅಣ್ಣಂಗೆ ನೀನ್ 8ನೇ ಬಲಿ. 8ನೇ ಬಲಿ ಮುಂಚೆನೆ ಹೇಳಕ್ಕಿಲ್ವನೋ? ಈ ಫಿಗರ್ಗಳು ಹುಟ್ಟಕ್ ಮುಂಚೆ ಬಾಡಿ ಗಾಡಿಗಳು ಹುಟ್ಬಿಟ್ಟು ಬಲೆ ತೊಂದ್ರೆ ಆಗ್ಬಿಟ್ಟೈತೆ. ಲೇ ಮುಂಡೆದೆ, ಗರ್ತಿಗೆ ಗಂಡ್ಮಗ ಆದ್ರೆ ಮುಂಡೆಗೆ ಮುಲ್ಕಾಟ ಅಂದಂಗೆ ಯಾಕೋ ಬೆಳಿಗ್ಗೆಯಿಂದ ಮುಲ್ಕಾಡ್ತಿದ್ಯಾ? ನಿನಗೆ ಹೆಂಗೋ ಗೊತ್ತಾಗ್ಬೇಕು ನನ್ ಕಷ್ಟ. ಬೆಳಗ್ಗೆನೆ ಮೂಡ್ ಔಟು, ಒಂದು ದಮ್ಮು ಎಳೆಯನ ಅಂತಂದ್ರೆ ಈ ಅಮ್ಮಿ ಮಾವ ಬೇರೆ ಬಂದಿಲ್ವೇ? ಅಮ್ಮಿ ಯಾಕೋ ಬಡ್ಕೋತಿಯ? ಸಾಯೋ ಕಾಲದಲ್ಲೂ ನಿಮ್ ಮಾವನಿಗೆ 100 ವರ್ಷ ಆಯ್ಸು ಕಣಮ್ಮ. ಈಗ ಇನ್ನೊಂದ್ಸಲ ಮಾವಾಗಿ ಒಂದ ಈ ನಟ್ಟು ಬೋಲ್ಟ್ ನಿನ್ ಬಾಯಿಗೆ ಹಾಕಿ ಟೈಟ್ ಮಾಡ್ಬಿಡ್ತೀನಿ ಮಗನ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಪ್ಪ, ಒಳ್ಳೆಯವ್ರ ದರ್ಶನ ಮಾಡಿಸಿ ಚೆನ್ನಾಗಿ ವ್ಯಾಪಾರ ಆಗೋ ಹಾಗೆ ಮಾಡು. ಓಂ ಸೂರ್ಯಾಯ ಮಂಗಳಾಯ ಬುಧಾಯ ಗುರು ಶುಕ್ರ ಶನಿ ಶನಿ. ಯಾಕೆ ಕಣ್ಮುಚ್ಕೊಂಡ್ರಿ? ಏಯ್, ಬೆಳಗಾಗಿದ್ ನಿನ್ ಮುಖ ನೋಡಿದ್ರೆ ಯಾಕೋ ವ್ಯಾಪಾರನೂ ಆಗಲ್ಲ. ತೊಳಗ ಮುದವಿ. ನನ್ನ ಮುಖ ನೋಡಿದ್ರೆ ನರಿ ಮುಖ ನೋಡಿದಂಗೆ ಗೊತ್ತಾ? ತೆಗಿರಿ ಕೈನ. ಯಾಕೋ ಬಂದೆ? ವ್ಯಾಪಾರ ಮಾಡಕ್ಕೆ. ದುಡ್ಡಿದ್ದವ್ರ ಹತ್ರ ವ್ಯಾಪಾರ, ನಿನ್ನ ಹತ್ರ ಏನ್ ವ್ಯಾಪಾರ? ನೋಡು, ಮೊದಲನೇ ಗಿರಾಕಿ, ಸಾಲ ಕೇಳ್ಬೇಡ. ಸರಿ, ಸಿಗರೇಟ್ ಕೊಡಿ. ದುಡ್ಡು ಕೊಡು. ಲೆಕ್ಕ ಬರ್ಕೊಳ್ಳಿ. ನಿನ್ ಲೆಕ್ಕ ಬರ್ದು ಪೆನ್ನಲ್ಲಿ ಇಂಕೆಲ್ಲ ಆಗೋಗಿದೆ. ಇನ್ಮೇಲೆ ಒಂದ್ ಕೆಲಸ ಮಾಡಿ, ಪೆನ್ಸಿಲ್ ಅಲ್ಲಿ ಬರ್ಕೊಂಬಿಡಿ. ಎತ್ತ ಹಾಕ್ತೀನಿ ನೋಡು. ಅಯ್ಯಯ್ಯ, ಸಿಗರೇಟ್ ಕೊಡದೆ ಹೋದ್ರೆ ಹಾಳಾಗೋಯ್ತು. ಒಂದ್ 10 ರೂಪಾಯಿ ಕೊಡಿ. ನೀನೇನ್ ಭಾರಿ ಬುದ್ಧಿವಂತ ಅನ್ಕೊಂಡ್ಬಿಟ್ಟಿದ್ಯಾ? ಅಯ್ಯಯ್ಯ, ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ಹೋಗೋವಾಗೆ ನೀವೆಲ್ಲ ಒತ್ಕೊಂಡೆ ಹೋಯ್ತೀರಾ? ಎಷ್ಟಾಯ್ತು ನನ್ ಲೆಕ್ಕ? ಅದು ಗಂಡ ಸಾರ ಮಾತು. 42 ರೂಪಾಯಿ ಇಟ್ಟು ಬಿಡಿಲಿ. ಹಳೆ ಬಾಕಿ 42, ಈಗ ಕೊಡೋ 5 ಸಿಗರೇಟು ಸೇರಿ 48ವರೆ. ಇರೋ 50 ರೂಪಾಯಿನೂ ಬಿಡಲ್ಲ ಅಂತೀರಲ್ರಿ? 50 ರೂಪಾಯಿ ತಗೊಂಡು 5 ಸಿಗರೇಟನ್ನು 1.5 ರೂಪಾಯಿ ವಾಪಸ್ ಕೊಡಿ. ತಗೋ, 50 ರೂಪಾಯಿ ಕೊಡು. ಒಂದ್ ಕೆಲಸ ಮಾಡಿ. ಏನು? ಅದೇ ನಮ್ ಫ್ರೆಂಡು ನಿಮ್ ಅಳಿಯ, ಅವನ್ ವರದಕ್ಷಿಣೆ ಕೊಡ್ಬೇಕಲ್ಲ, ಅದ್ರಲ್ಲಿ 50 ರೂಪಾಯಿ ಮೂರ್ಕೊಂಬಿಡಿ. ನಿನ್ನ ಕಂಜಿಸ್ ಮಾವ ಅಂತಂದು ಯಾವನಪ್ಪ ಅವನು ನಂಡೆಲ್ಲ ಹೊಡಿತಾವನೆ. ಇದೇನ್ಲ ಅವನ ಒಳ್ಳೆ ಇಲ್ಲಿ ಹೆಂಗ್ಲ ಇದೆಯಾ? ಚೆನ್ನಾಗಿದ್ದೀನಿ. ನೀನ್ ಐಡಿಯಾ ಕೊಟ್ಟಲ್ಲ, ಸಾಲ ಮಾಡಿ ಆಟೋ ತಗೊಂಡೋಣ, ಬಿಸ್ನೆಸ್ ಆಯ್ತಾ ಇಲ್ಲ? ಈ ಸಾಲ ತೀರ್ಸಕ್ಕೆ ಏನಾದ್ರೂ ಒಂದು ಒಳ್ಳೆ ಐಡಿಯಾ ಕೊಡೋಣ. ಒಳ್ಳೆ ಐಡಿಯಾ. ಒಂದ್ ಕೆಲಸ ಮಾಡು, ಏನಣ್ಣ? ಆಟೋ ಮಾರ್ಬಿಟ್ಟು ಸಾಲ ತೀರ್ಸ್ಬಿಡು. ಏನಣ್ಣ, ಒಂದು ಒಳ್ಳೆ ಐಡಿಯಾ ಕೊಡು ಅಂದ್ರೆ ಆಟೋನೇ ಮಾರ್ಬಿಡು ಅಂತ ಹೇಳ್ತಿದೀಯಲ್ಲ? ಸಾಲ ತೀರ್ಸಕ್ಕೆ ಒಳ್ಳೆ ಐಡಿಯಾ ಅಲ್ವಾ? ಬೈಲಿ ಯಾಕಡೆ ತಿರುಗ್ಲಾ? ಅಣ್ಣ, ಈ ಕಾಲದಲ್ಲಿ ಇದೆಲ್ಲ ನಡೀತದಣ್ಣ? ನಡೆಯಲ್ಲ, ಓಡ್ತದೆ ಅಷ್ಟೇ ಅಂತೀಯ? ಥ್ಯಾಂಕ್ಸ್ ಕಣಣ್ಣ. ಜೋಬಲ್ಲಿಟ್ಕ, ನಾಳೆ ಬಂದ್ ಹೇಳು. ಬರ್ತೀನಪ್ಪ? ಬರ್ತೀನಿ ಸರ್. ಅಲ್ಲೋಡ, ಬರ್ತೀಯಾ? ಎಲ್ಲಿಗೆ? ಕಾವೇರಿ ಥಿಯೇಟರ್ಗೆ. ಹತ್ತಿ ಹತ್ತ ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು. ತಕಜಂ ತಕಜಂ ಕಾಮಾಕ್ಷಿ ನಿನ್ನ ಮೀಟಗೀಗ ರೇಟು ಬಂತು ಇನ್ನು. ತಕಜಂ ತಕಜಂ ಕೇಳೆ ಸಖಿ ಮಕರಂದನ ರಾಯಭಾರ ನೀ ಜನರಿಗೆ ಬೆಂಡು. ಜನರಿನ್ನು ಬಿಡದಿನ್ನು. ಮೀನಾಕ್ಷಿ ನಿನ್ನ ಹಾಡು ಮೇಲೆ ಬಿತ್ತು ಜನರ ಕಣ್ಣು. ತಕಜಂ ತಕಜಂ ಕಾಮಾಕ್ಷಿ ನಿನ್ನ ಮೀಟಗೀಗ ರೇಟು ಬಂತು ಇನ್ನು. ತಕಜಂ ತಕಜಂ ಕೇಳೆ ಸಖಿ ಮಕರಂದನ ರಾಯಭಾರ ನೀ ಜನರಿಗೆ ಬೆಂಡು. ಜನರಿನ್ನು ಬಿಡದಿನ್ನು. ಅಯ್ಯೋ, ಬಂದೇ ಬಿಡ್ತಾ? ಎಷ್ಟು ಕೊಡ್ಲಿ? ಅಯ್ಯೋ, ಕೈ ತೆಗಿರಿ, ಮೀಟರ್ ನೋಡಿ. ಮೀಟ್ರ್ ಏನ್ ನೋಡೋದು? ತಗ. ಚಿಲ್ಡ್ರಿ ಇಲ್ವಲ್ಲ? ಪರವಾಗಿಲ್ಲ, ಇಟ್ಕೋ. ಅಯ್ಯೋ ಬಾಯ್. ಆಹಾ, ಟೆನ್ನಿಸು, ನಿನ್ನ ಹೆಸರು ಗಿನ್ನಿಸಲ್ಲಿ ದಾಖಲೆ ಆಗ್ಲಿ ಕಣೋ. ಎಂತ ಐಡಿಯಾ ಕೊಟ್ಟು ಎಷ್ಟು ಎಣಿಸಿದ್ರು ಮುಗಿಯದೇ ಇಲ್ಲ ಅನ್ನುತ್ತಲೋ. ಎಲ್ಲ ಆಟೋ ಡ್ರೈವರು ನಂತರನೇ ಆಗ್ಬಿಟ್ರೆ ಎಷ್ಟೊಂದು ಖುಷಿಯಿಂದ ಇರ್ತಾರೆ. ಆಹಾ, ಮಿನಿಮಮ್ ಮೀಟರ್ 10 ರೂಪಾಯಿ ಅಂದ್ರು ಯಾರು ಬೇಜಾರ ಮಾಡ್ಕೊಳ್ಳಲ್ಲ. ಆಹಾ, ಹೊಸ ಪೇಪರು. ಹೊಸ
ಅದಕ್ಕೆ ಯಾಕೆ ಜಾಸ್ತಿ ಬರಲ್ಲ ಎಲ್ಲ ದೇವರಾನ ಬೇಡಿಕೊಂಡೆನು, ದೇವರ ಬರುವ ಪುಣ್ಯದ ಫಲವ ಕಾಣೆನು ನಿನ್ನ. ಒಂಟಿ ನನ್ನ ಮೇಲೆ ಕೈ ಇಡ್ತೀಯಾ? ಬತ್ತೀಯಾ ಎಲ್ಲಿಗೆ? ಲಿಂಗರಾಜ್ಪುರಕ್ಕೆ. ನೀನ್ ಹೇಳಿದ್ಮೇಲೆ ಲಿಂಗರಾಜ್ಪುರ ಏನು ಯಾವ ಪುರಕ್ಕಾದ್ರೂ ಬರ್ತೀನಿ ಬಾ. ಬಂದ ಹತ್ತು ಕುಮಾರ್, ಕುಮಾರ್ ಏನಮ್ಮ? ಕಣ್ಮುಚ್ಕೋ. ಯಾಕಮ್ಮ? ಕಣ್ಮುಚ್ಕೋ ಹೇಳ್ತೀನಿ. ಹ್ಮ್. ಕಣ್ಬಿಡು. ಅಮ್ಮ ಈ ಹಣ. ಕುಮಾರ್, ನಿಮ್ಮಪ್ಪ ನಮ್ಗೇಂತೇನು ಇಟ್ಟು ಹೋಗ್ಲಿಲ್ಲ, ಆದ್ರೆ ಬಿಟ್ಟೋದ ಆಸ್ತಿ ಅಂದ್ರೆ ಈ ಮನೆನಪ್ಪ. ಇದನ್ನ ಅಡ ಇಟ್ಟು. ಅಮ್ಮ, ನಿನ್ನ ಆಸೆ ನೆರವೇರಿಸಬೇಕು ಅಂತ ಅಪ್ಪ ಈ ಮನೆ ಕಟ್ಸಿದ್ರು. ಈಗ ಇರೋ ಇದೊಂದು ಆಸ್ತಿನ ಅಡ ಇಟ್ಟು ಈ ದುಡ್ಡಿಂದ ನಾನ್ ಕೆಲ್ಸಕ್ಕೆ ಸೇರೋದ? ಬೇಡ ಅಮ್ಮ, ಬೇಡ. ಆಗ ನನ್ನ ಆಸೆ ನೆರವೇರ್ತು. ಈಗ ನೀನ್ ಇನ್ಸ್ಪೆಕ್ಟರ್ ಆಗ್ಬೇಕು ಅನ್ನೋ ಆಸೆ ನೆರವೇರ್ಬೇಕು. ಅದೇ ನನ್ನ ಆಸೆ. ನಿನ್ನ ಆಸೆ ಪ್ರಕಾರ ಪೊಲೀಸ್ ಆಫೀಸರ್ ಆಗಿ ಒಳ್ಳೊಳ್ಳೆ ಸಾಹಸಗಳನ್ನ ಮಾಡಿ ಜನ ನಿನ್ನನ್ನು ಕೊಂಡಾಡೋದನ್ನ ನನ್ ಕಣ್ ತುಂಬಾ ನೋಡ್ಬೇಕಪ್ಪ. ಅಮ್ಮ, ಹಾಗಂತ ಇರೋದನ್ನು ಮಾಡ್ಕೊಂಡು. ಕುಮಾರ್, ಒಂದನ್ನ ಪಡಿಬೇಕಾದ್ರೆ ಇನ್ನೊಂದನ್ನ ಬಿಡ್ಬೇಕಾಗತ್ತಪ್ಪ. ಅದೇ ಪ್ರಕೃತಿ ನಿಯಮ. ಅಮ್ಮ, ನಾನು ನಿನಗೆ ಎಷ್ಟು ತೊಂದರೆ ಕೊಡ್ತಿದ್ದೀನಲ್ಲ. ನಾನು ನಿನ್ ಮಗನಾಗ ಹುಟ್ಟೋಕೆ ತುಂಬಾ ಪುಣ್ಯ ಮಾಡಿದ್ದೀನಮ್ಮ. ಅಯ್ಯೋ ಹುಚ್ಚ, ಇದು ನೀನ್ ಮಾಡಿದ ಪುಣ್ಯ ಅಲ್ಲ, ಮಕ್ಕಳಿಗೆ ಹೆತ್ತವ್ರು ಮಾಡ್ಬೇಕಾದ ಕರ್ತವ್ಯ ಕಣೋ. ಒಟ್ನಲ್ಲಿ ನಿನಗ್ ಒಳ್ಳೇದಾದ್ರೆ ನನಗಷ್ಟೇ ಸಾಕಪ್ಪ. ಯಾಕಯ್ಯ ಒಳ್ಳೇದಾಗಲ್ಲ? ಖಂಡಿತ ಒಳ್ಳೇದಾಗತ್ತೆ ಸರ್. ನನ್ನ ಜೀವನದ ಆಸೆನೆ ನಾನು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ದೇಶ ಸೇವೆ ಮಾಡ್ಬೇಕು ಅಂತ ಸರ್. ಈ ನನ್ನ ಆಸೆ ಈಡೇರಿಸಬೇಕು ಅಂತಾನೆ ನನ್ನ ತಾಯಿ ಮನೆ ಅಡ ಇಟ್ಟು ಹಣ ನನಗೆ ಕೊಟ್ಟಿದ್ದಾರೆ. ಆಡ ಇಡೋದು, ಕಡ ತಗೊಳ್ಳೋದು ಬಡವ್ರ ಜನ್ಮಸಿದ್ದ ಹಕ್ಕು. ಹಳೆ ಮನೆ ಹೋದ್ರೇನು, ಮುಂದೆ ಅರಮನೆ ತಗೋತೀಯ, ಆ ನಂಬಿಕೆ ನನಗಿದೆ. ಯೋಚನೆ ಮಾಡಬೇಡ. ನೀನ್ ನಿನ್ ಹಕ್ಕು ಚಲಾಯಿಸಿದ್ಯಾ, ನಾನ್ ನನ್ ಕರ್ತವ್ಯ ಮಾಡ್ತೀನಿ. ಸರ್, ನಿಮ್ ದಯದಿಂದ ನನಗೆ ಈ ಕೆಲಸ ಸಿಕ್ಕಿದ್ರೆ ನಾನು ನನ್ನ ಕರ್ತವ್ಯ ಮಾಡ್ತೀನಿ ಸರ್. ಗೊತ್ತಯ್ಯ, ನೀನ್ ಮಾಡ್ತೀಯ ಅಂತ ಗೊತ್ತು. ನೋಡು ಕುಮಾರ್, ಕಾನೂನು ಅನ್ನೋದು ಒಂದು ಜರಡಿ ಇದ್ದಾಗೆ. ಅದಕ್ಕೆ ಸುತ್ತಲೂ ಕೋಟೆ ಕಟ್ಟಿದ್ರು, ಆದ್ರೆ ಸೋರೋ ತಳ ಕಟ್ಲಿಲ್ಲ. ಅದಕ್ಕೆ ನಿನ್ನಂಥ ಯುವಕರು ಬರಬೇಕು. ಹೋಗಿರಿ ಮಕ್ಕೆ, ತಳ ಕಟ್ಟಿದ್ರೆ ಅದು ಜರಡಿ ಆಗಲ್ಲ, ಬುಡಿಯೋ ತಮಟೆ ಆಗುತ್ತೆ. ಕೊನೆಗೆ ಅದನ್ನ ನಾವೇ ಹೊಡ್ಕೋಬೇಕಾಗತ್ತೆ. ಆಟೆ, ನೀನ್ ಬಾಯಿ ಮುಚ್ಕೊಂಡ್ರಕ್ಕೆ ಎಷ್ಟಾಗುತ್ತೀಯ? 25. ಬೆಳಗ್ಗೆ ಶೇವ್ ಮಾಡುವಾಗ ಜ್ಞಾಪ್ಸು. ನೋಡು ಕುಮಾರ್, ನಿನ್ ಕೆಲ್ಸ ಸಿಕ್ತು ಅನ್ಕೋ. ಸರ್, ನಾನ್ ನಿಮ್ಮನ್ನೇ ನಂಬಿದ್ದೀನಿ. ನಮ್ ಕರ್ನಾಟಕದ 4 ಕೋಟಿ ಜನನೇ ನನ್ನ ನಂಬಿರುವಾಗ ಇನ್ನು ನೀನೊಬ್ಬದ್ರ ಅರ್ಥ ಇದೆಯಾ? ಅರ್ಥ ಇದೆ ಸರ್. ನಿಮ್ ಉಪಕಾರ ನಾನು ಯಾವತ್ತೂ ಮರೆಯೋಲ್ಲ. ಇದ್ರಲ್ಲಿ ಉಪಕಾರ ಏನ್ ಬಂತಯ್ಯ? ನಿಮ್ಮಂತವ್ರ ಸೇವೆ ಮಾಡಕ್ಕೆ ನಾವಿರೋದು. ಹೋಗು, ನಿನ್ನ ಆಸೆ ಖಂಡಿತ ನೆರವೇರುತ್ತೆ. ಥ್ಯಾಂಕ್ ಯು ಸರ್. ಅಲ್ಲ ದಣಿ, ಈ ನಿಮ್ ಹೆಣ ಸುಡೋಷ್ಟು ಹಣ ನಿಮ್ಮ ಹತ್ರ ಇದ್ರೂನು ಈ ಬಡವರ ಹಣಕ್ಕೆ ನೀವು ಯಾಕೆ ಬಾಯ್ ಬಿಡ್ತಿದ್ದೀರಾ ಅಂತ. ನೋಡೋ ಯಾಟೆ, ಕೂತ್ ತಿನ್ನೋನಿಗೆ ಕುಡಿಕೆ ಹೊನ್ನಿದ್ರು ಸಾಲದು ಅಂತ ಗಾದೆನೇ ಇದೆ, ಗೊತ್ತಿಲ್ವೇನೋ? ನಮ್ಮಪ್ಪ ಕಕ್ಕಸ್ನಲ್ಲಿ ಕಾಸು ಬಿದ್ದಿದ್ರು ಅದನ್ನೂ ಬಿಡ್ತಿರ್ಲಿಲ್ಲ. ಅಂಥವನ ಮಗನಾಗಿ ನಾನು ಇಷ್ಟು ಮಾಡದೆ ಹೋದ್ರೆ ಬೆಲೆ ಇರುತ್ತಾ? ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಹೋಗಿರಿ ಮಕ್ಕೆ, ನೀವ್ ಹೀಗೆ ಬಾಚ್ಕೊಳ್ತಾ ಇರಿ, ಇನ್ಕಮ್ ಟ್ಯಾಕ್ಸ್ ಬಂದು ನಿಮ್ಮನ್ನೇ ಬಾಚ್ಕೊಂಡು ಹೊಟ್ಟೋಗ್ತಾರೆ. ಅದಷ್ಟು ಸುಲಭ ಅಲ್ವೋ? ನಾನು ದುಡ್ಡಿಟ್ಟಿರೋ ಜಾಗನೇ ಬೇರೆ. ಎಲ್ಲಿಟ್ಟಿದ್ದೀರಾ? ಬೆಳಗ್ಗೆ ಶೇವಿಂಗ್ ಮಾಡೋವಾಗ ಜ್ಞಾಪ್ಸು. ಸದ್ಯ ಬೆಳಿಗ್ಗೆ ಸ್ನಾನ ಮಾಡುವಾಗ ಜ್ಞಾಪ್ಸು ಅಂತ ಹೇಳಿರಲ್ಲ, ಪುಣ್ಯಾತ್ಮ. ಅಮ್ರ, ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಕೊಟ್ಟನ್ ಕೋಡಂಗಿ ಈಸ್ಕೊಂಡ ನೀರ್ ಭದ್ರ ಅಂದಂಗೆ ಕೋಡಂಗಿ ಹಂಗ್ ಬಂದ್ ನಿಂತಿರೋದ್ ನೋಡು. ಹಣ ಕೊಟ್ರೆ ಕೆಲಸ ಸಿಗುತ್ತೆ ಅಂತ ಮಿನಿಸ್ಟರ್ ಹೇಳಿದ್ರು, ಅದಕ್ಕೆ ಕೊಟ್ಟೆ. ಕಾದಿ ಇರೋದೇ ಬರೀ ಭಾಷಣ ಮಾಡೋದಕ್ಕಂತ ನೀನೇ ಹೇಳ್ತಿದ್ದೆ, ಅಷ್ಟಾಗಿ ಮರ್ತ್ಬಿಟ್ಟ? ಬಡದೇವ್ರನ್ನ ಕಂಡ್ರೆ ಬಿಲ್ ಪತ್ರಗೂ ಕೋಪ ಅಂದಂಗೆ ದುಡ್ಡಿಲ್ದೆ ಇರೋರ್ಗೆ ಈ ಪ್ರಜಾಪ್ರಭುತ್ವದಲ್ಲಿ ಬೆಲೆನೇ ಇಲ್ಲ. ಯಾವ್ದೋ ಪ್ರಜಾಪ್ರಭುತ್ವ? ಪ್ರಜೆಗಳೇ, ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಬದುಕ್ತಿದ್ದವರು ಲಂಚವೇ, ಲಂಚದಿಂದ ಲಂಚಗೋಸ್ಕರ ಬದುಕ್ತಿರೋದಾ? ಎಲ್ಲಿವರೆಗೂ ನಿನ್ನಂತ ಯುವಕರು ಲಂಚನ ಗೊಬ್ಬರ ಮಾಡಿ ಸುರಿತಾ ಇರ್ತಿರೋ ಅಲ್ಲಿವರೆಗೂ ಲಂಚಕೋರರು ಪಾಪಸ್ ಕಲಿಗಳ ಬೆಳಿತಾನೆ ಇರ್ತಾರೆ. ಅಮರ್, ಎಕ್ಸೈಟ್ ಆಗ್ಬೇಡ, ಕೂಲ್ ಡೌನ್. ಅಟ್ಟದಲ್ಲಿ ಬಿದ್ದವನ್ನ ಕಟ್ಗೆಲ್ ಹೊಡೆದ್ರು ಅಂದಂಗೆ ನೀನು ಅವನನ್ನ ಬೈದ್ರೆ ಹೇಗೋ? ಮತ್ತಿನ್ನೇನು, ಕೈಯಲ್ಲಿದ್ದೆಲ್ಲ ಕೊಟ್ಟು ಬಂದವನೇ ಸತ್ಯ ಹರಿಶ್ಚಂದ್ರ ಅನ್ಸ್ಕೊಳಕ್ಕೆ. ಏ ಕುಮಾರ್, ಯಾಕೋ ಹೀಗ್ ಮಾಡ್ದೆ? ನಮ್ಗಾದ್ರೂ ಒಂದ್ ಮಾತು ಹೇಳ್ಬೋದಿತ್ತಲ್ಲ. ಹೇಳೋದಕ್ಕೆ ನಾವ್ಯಾರು? ಅಣ್ಣನೋ ತಮ್ಮನೋ ಅವನಿಗೆ? ಹಾಗನ್ಬೇಡವೋ. ನಾನು ಮನೆ ಹಣ ಎಲ್ಲ ಹೋದ್ರೂ ಇರ್ತೀನಿ, ಆದ್ರೆ ನೀವಿಲ್ದೆ ಇರೋ ಶಕ್ತಿ ನನಗಿಲ್ವೋ? ನೀವೇ ನನ್ ಮೇಲೆ ಕೋಪ ಮಾಡ್ಕೊಂಡ್ರೆ ಹೇಗ್ರೋ?
ಏಯ್ ನಾನ್ ನಿನ್ನ ಯಶಸ್ನ ಬಯಸೋ ಅನ್ಕೊಣೋ. ಅಮರ್ ಅಮ್ಮ ಹಾಯ್ ಅತ್ತಿಗೆ. ಹಾಯ್. ಟೀಕೆ ಯಾಕೆ ಅವಳನ್ನ ಅತ್ಕೆ ಅಂತ ಕರಿತಾ ಇದೀಯಾ? ನಿನ್ನ ಅಣ್ಣ ಅಂತ ಕರಿತಾ ಇದ್ವಲ್ಲ ಅದಕ್ಕೆ. ತರ್ಲೆ. ಏಯ್ ನೀನ್ ಯಾಕೆ ಬಂದೆ ಇಲ್ಲಿಗೆ? ಇವತ್ತು ನನ್ನ ಹುಟ್ಟಹಬ್ಬ ಅಲ್ವಾ, ಅದಕ್ಕೆ ಊಟ ಕರೆಯೋಣ ಅಂತ ಬಂದೆ. ಓ ಏನ್ ಸೀಮೆಲ್ ಇಲ್ದೇ ಇರೋ ಊಟ. ಯಾಕೆ ಹೇಳ್ದೆ? ಇವತ್ ನಾನ್ ಮಾಡಿರೋ ಅಡಿಗೆ ನೀನ್ ಎಲ್ಲಿ ಹೋದ್ರೂ ಸಿಗಲ್ಲ. ಹೌದಾ ಅತ್ತಿಗೆ? ಹಂಗಾದ್ರೆ ಹೊಸ ರುಚಿ ಅಂತ ವನಿತಾ ಮ್ಯಾಗಝಿನ್ ಕಳ್ಸತ್ತಾನೆ, ಎಲ್ಲ ಹೆಂಗಸರು ಕಲ್ತ್ಕೊತಾರೆ. ಲವ್ ಕಲ್ತ್ಕೋತಾ ಇರ್ಲಿಲ್ಲ, ಎಲ್ರು ಕೈಗೆ ಕಲ್ ತಗೋತಾ ಇದ್ರು. ಅಮ್ಮ ಹಾಗನ್ಬೇಡ. ನನ್ ಕೈಯಾರೆ ಕೇಸರಿ ಭಾತ್, ಪ್ರೀತಿಯಿಂದ ಮಾಡಿರೋ ಪಲಾವ್, ಮುತ್ತಲ್ ಮಾಡಿರೋ ಮೈಸೂರ್ ಪಾಕ್, ಮನ್ಸಾರೆ ಮಾಡಿರೋ ಮೂಲಂಗಿ ಸಾರು. ಅಪ್ಪ ಅಪ್ಪ ನೀನ್ ಯಾವಾಗ ಬಂದೆ? ಪ್ರೀತಿಲಿ ಪಲಾವ್ ಮಾಡ್ತಿದ್ಯಲ್ಲಮ್ಮ ಆವಾಗ. ಅಮರ್ ಬಾಪ, ಹೊಟ್ಟೆ ಬೇರೆ ಹಸಿತಾ ಇದೆ. ನಿನಗೆ ಎಡೆ ಇಲ್ದೆ ನಮಗೆ ಪ್ರಸಾದ ಇಲ್ಲಪ್ಪ, ಬಾ. ನೀವು ನಡೀರಿ ಗುರು, ನಮಗ್ ಸ್ವಲ್ಪ ಕೆಲಸ ಇದೆ. ಇವನು ಉಪಯೋಗಕ್ಕೆ ಬರಲ್ಲ, ಇವನು ಕರ್ಕೊಂಡು ಹೋಗು, ನಾವು ಮುಗಿಸ್ಕೊಂಡ್ ಬರ್ತೀವಿ. ಅದ್ಗೆ ಬಾಯ್. ನನ್ನ ಮಗನೇ ಕುಡ್ದಿರೋದು ಒಂದ್ ತೊಟ್ಟು, ಅದಕ್ಕೆ ಎಷ್ಟೊಂದು ಆಡ್ತಿದ್ಯಲ್ಲ. ಈಗ ಪರವಾಗಿಲ್ಲ ಗುರು, ಕುಡ್ದ ಮೇಲೆ ಟೈಟ್ ಆಗಿದ್ದೀನಿ. ಮೊದ್ಲು ಕುಡಿಯೋರ್ ನೋಡಿದ್ರೆ ಟೈಟ್ ಆಗ್ಬಿಟ್ಟಿದೆ ಗಿರಿ. ನನ್ ಗಿರಿ ಅಲ್ಲ ಕಣೋ, ಸೂರಿ. ಸೂರಿನ ಪಾನಿ ಪೂರಿನ. ನಮಸ್ಕಾರ ಕಣ್ಣ. ಚಿಲ್ಡ್ರೆ ಚಿಲ್ಡ್ರೆ ಇದೆ, ಚಿಲ್ಡ್ರೆ ಇದೆ. ಅಣ್ಣ ನಾನು ಒಂದ್ವಳ್ಳಿ. ಒಳ್ಳವಳ್ಳಿ ಇದಾಗ್ಲ ಒಳ್ಳವಳ್ಳಿ ಹಿಂಗಾಗ್ಬಿಟ್ಟಿದೀಯಾ? ಎಲ್ಲ ನಿನ್ನ ಆಟೋ ಮನೆ ಕಾಯೋಗ ನಂದು ಒಂದೇ ಒಂದ್ ಕೋರಿಕೆ ಅಣ್ಣ. ಅದೇನು ಹೇಳ? ಪ್ರಪಂಚದಲ್ಲಿ ಹೆಂಗಸರಿಗೆ ಎಷ್ಟ್ ಕಷ್ಟ ಅಂತ ಈಗ ಗೊತ್ತಾಯ್ತು. ಇನ್ ಮುಂದೆ ಯಾರಿಗೂ ಇಂತ ಐಡಿಯಾ ಕೊಡ್ಬೇಡ ಕಣ. ಇದ್ಯಾಕ್ಲ ಹಿಂದೆ ಹೋಗ್ತಾ ಇದೀಯಾ? ಒನ್ನವಳ್ಳಿ ಇಟ್ ಈಸ್ ಟೂ ಬ್ಯಾಡ್. ಟೂ ಬ್ಯಾಡ್ ಅಲ್ಲ ನನ್ನ ಮಗನೇ, 3 ಬ್ಯಾಡ್. ಹೋಗಿ ಹೋಗಿ ಇಂತ ಐಡಿಯಾನ ಕೊಡೋದು. ನಂಗೆ ಹಂಗ್ ಗೊತ್ಕೊರು, ನಮ್ ಜನ ಇವನ್ನ ಈ ತರ ಉಪಯೋಗಿಸ್ಕೊತಾರೆ ಅಂತ. ಬಾರೋ ಬಿಸಿ ಬಿಸಿ ಏನಿದೆಯಪ್ಪ? ಈ ಹೆಂಚು ನನ್ ತಲೆ ಎರಡು ಬಿಸಿ ಐತೆ. ಸರಿ, ಹೆಂಚು ಇವನು ಕೊಡು, ತಲೆ ಇವನು ಕೊಡು, ನಂಗೆ 2 ದೋಸೆ ಕೊಡು. ಇರೋ ಕೊಡ್ತೀರಿ? ಏಯ್ ಯಾವನವನು ಲೈಟ್ ಆಫ್ ಮಾಡ್ದವನು? ಧ್ಯಾನ ಇದೆಯಾ ನಿನಗೆ? ಅವಾಗಿಂದ ಸಿಲ್ಕ್ ಸಿಲ್ಕ್ ಅಂತ ಬಡ್ಕೋತಾನೆ ಇದೆಯಾ? ಅದ್ಯಾಕೋ ಗೊತ್ತಿಲ್ಲಮ್ಮ, ನಿನ್ನೆ ರಾತ್ರಿಯಿಂದ ಯಾರು ನೋಡಿದ್ರು ಸಿಲ್ಕ್ ತರನೇ ಕಾಣಿಸ್ತಾ ಇದ್ದಾರೆ. ನೀನು ಒಂಥರ ಅವಳಂಗೆ ನೋಡು. ಅರೆ ಇದೇನ್ರ ಇವತ್ತು ಸಿಗ್ನಲ್ ಇಲ್ಲ ಗಿಗ್ನಲ್ ಇಲ್ಲ, ಮನೆ ಹತ್ರನೂ ಬರ್ಲಿಲ್ಲ, ಎಲ್ಲ ಹಾಳಾಗೋಗಿದ್ರೆ ಏನ್ ಮಾಡೋದು ಗುರು? ಈ ನನ್ ಮಗನ್ನ ಹಿಡ್ಕೊಂಬರೋದೇ ದೊಡ್ಡ ಕಷ್ಟ ಆಗೋಗ್ಬಿಟ್ಟಿದೆ. ಯಾಕೆ ಕೇಳ್ತೀಯ? ಕಾಮಾಲೆ ಕಣ್ಣವನ್ ಕಂಡಿದ್ದಲ್ಲ ಅಳದಿ ಅಂದಂಗೆ ಯಾರು ನೋಡಿದ್ರು ಸಿಲ್ಕ್ ಸಿಲ್ಕ್ ಅಂತಾನೆ. ಸಿಲ್ಕ ಏನೋ ಇದು ಹೊಸ ವಿಷಯ. ಎಣ್ಣೆ ಹಾಕಕ್ ಹೋಗಿದ್ವಿ, ಅಲ್ಲಿ ಸಿಲ್ಕ್ ನೋಡಿದ್ವಿ ಅವಳ ಜೊತೆ. ಓಹ್ ಇದಕ್ಕೆ ನೀವು ನಮ್ಮನ್ನ ಊಟ ಕಳಿಸ್ಬಿಟ್ಟು ನೀವು ಉಳ್ಕೊಂಡಿದ್ದು? ನನ್ ಮಗನೇ, ಈ ಕೆಲಸ ಮಾಡೋಕೆ ನಾನು ಉಪಯೋಗಕ್ಕೆ ಬರೋಲ್ಲ ಅನ್ನೋದು ಬೇರೆನಾ? ಮತ್ತಿನ್ನೇನಯ್ಯ, ಒಂದ್ ಎಣ್ಣೆ ಹೊಡ್ಯಕ್ ಬರಲ್ಲ, ಸಿಗರೇಟ್ ಸೇದಲ್ಲ, ಮಟನ್ ತಿನ್ನಕ್ ಬರಲ್ಲ, ಬರೀ ನನ್ ತಲೆ ತಿಂತೀಯ. ನಿನಗ್ ತಾಕತ್ತಿದ್ರೆ ಒಂದ್ ಸಿಗರೇಟ್ ಸೇದು ನೋಡೋಣ. ಕೊಡೋ ಇಲ್ಲಿ, ನೀನೇ ಅಂಟಿಸ್ಕೊಡು.
ಕಡ ನಾನ್ ಸತ್ತೀನಿ ಲೇ ಅಮರ್ ನೀ ಏ ठीक है अम्मा ಇದಕ್ಕೇನು ಕಮ್ಮಿ ಇಲ್ಲ. ಇಲ್ಲಿ ನಿಂತ್ಕೊಂಡು ಹರಟೆ ಹೊಡಿತಿದ್ದೀರಲ್ಲ, ಅದ್ರ ಬದಲು ಎಲ್ಲಾದ್ರೂ ಕೆಲ್ಸಕ್ಕಾದ್ರೂ ಹೋಗ್ಬಾರ್ದಾ? ಹೋದ್ ಕಡೆಯಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಹೆಂಗೆ? ಕಾರ್ದ ಕೆಲಸ ಕೊಟ್ರೆ ಮಾಡ್ತೀವಪ್ಪ. ಕರೆದು ಕೊಡೋಕೆ ಅದು ಮುತ್ತೈದೆಯರು ಕೊಡೋ ಅರಿಶಿನ ಕುಂಕುಮ ಅಲ್ಲ, ನೀವೇ ಹೋಗ್ಬೇಕು. ಹೋಗಿದ್ದೆ, ಕೆಲಸ ಖಾಲಿ ಇತ್ತು. ಮತ್ ಯಾಕೆ ಹೋಗ್ಲಿಲ್ಲ? ತಿಂಗಳಿಗೆ 500 ರೂಪಾಯಿ ಸಂಬಳ, ಮುಂದಿನ ವರ್ಷದಿಂದ 100 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರು. ಅದಕ್ಕೆ ನಾನು ಮುಂದಿನ ವರ್ಷದಿಂದ ಬರ್ತೀನಿ ಅಂತ ಹೇಳಿ ಬಂದ್ಬಿಟ್ಟೆ. ಆಹಾ, ಎಂಥ ಘನಕಾರ್ಯ ಮಾಡಿದ್ಯಪ್ಪ. ಏನೋ ಸುಟ್ಟು ವಾಸನೆ ಬರ್ತಿದೆ. ಯಾರ್ದೋ ಮನೆಗ್ ಬೆಂಕಿ ಬಿದ್ದೋಗ್ಬಿಟ್ಟಿರ್ಬೇಕು. ದೇವ್ರೇ ಅವ್ರನ್ನ ಕಾಪಾಡಪ್ಪ. ಲೋ ತರ್ಲೆ ಮುಂಡೆದೆ, ನಿನ್ ಜೇಬಲ್ಲೇ ಹೊಗೆ ಬರ್ತಿದೆ. ನನ್ ಚಪ್ಪಲ್ ಯಾರು ನನ್ ಚಪ್ಪಲ್ ಸಿಗರೇಟ್ ಹಾಕ್ತಾರೋ? ನನ್ಗೆ ಅವಮಾನ ಮಾಡ್ತಾ ಇದ್ದೀರಾ? ನಿಂಗ್ ಗೊತ್ತಾ? ನನಗ್ ಗೊತ್ತು. ಇನ್ಯಾರು? ನಿಮ್ ಸುಪುತ್ರನೇ. ನೀತ ಹೇಳಕ್ಕೆ ಆತನ್ ಕರ್ಸಿದ್ರೆ ಆತ ಹೆಂಡತಿನ್ ಬಿಟ್ಟು 6 ತಿಂಗಳಾಗಿತ್ತಂತೆ. ನೀವ್ ಊರಿಗೆಲ್ಲ ಬುದ್ಧಿ ಹೇಳ್ತೀರಾ? ನಿಮ್ ಮಗನ್ ಬುದ್ಧಿ ಹೇಗಿದೆ ನೋಡಿ. ಏನೇ ಹೀಗ್ ಹೇಳ್ತಿದ್ಯಾ? ಮತ್ತೇನೇನು? ಇವನು ಅಮರಾನ ಮರಾನ. ಎಲ್ಲ ಹುಡುಗರು ಒಂದು ಹುಡುಗಿ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಇವನು ವಿಶ್ವಾಮಿತ್ರನ್ ತರ ಉರ್ದು ಬೀಳ್ತಾನೆ. ಏನು ಹೀಗ್ ಮಾತಾಡ್ತೀನಿ ನೀನು? ನೋಡಿ ಅತ್ತೆ. ಯಾಕೋ ಅವಳ ಮೇಲೆ ರೇಗ್ತೀಯಾ? ಅಲ್ಲ ಅತ್ತೆ, ನೀವು ಒಂದ್ ಹೆಣ್ಣು. ಪ್ರೀತಿ ಗಂಡಿಗೆ ಒಂದ್ ಅಂಗ ಆದ್ರೆ ಹೆಣ್ಣಿಗೆ ಅದೇ ಉಸಿರು ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದೆ. ನಿಮ್ ಮಗ ಪ್ರೀತಿಸೋದ್ ಬೇಡ, ಅದ್ರ ಅರ್ಥನಾದ್ರೂ ತಿಳ್ಕೊಬಾರ್ದು. ಅಯ್ಯೋ ಅಳ್ಬೇಡಮ್ಮ, ಅಳ್ಬೇಡ. ನಾನು ಅವ್ರಿಗೆ ಬುದ್ಧಿ ಹೇಳ್ತೀನಿ. ಅಲ್ಲ